ಸಿಟಿ ಒಳಗೆ ಎಷ್ಟು ದುಡ್ಡು ಇದ್ರು ಸಾಲಂಗಿಲ್ಲ, ಹಳ್ಳಿ ಒಳಗೆ ಎಷ್ಟೇ ಇದ್ರು ಜೀವನ ಸಾಕ್ತೈತಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಮೈಸೂರಲ್ಲಿ ನಾನಿವತ್ತ KRS ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿರುವ ಹಿಂದ್ಗಡೆ ಏನೈತಲ್ಲ ದೇವಸ್ಥಾನ, ಸೊ ಆ ದೇವಸ್ಥಾನಕ್ಕ ಹೊರಟಿದಿವೆ. ಬರ್ರಿ ಹೋಗೋಣ ಅಂತ. ಯಾಕಂದ್ರೆ ನಾನು ಅಲ್ಲಿ ನೋಡಿಲ್ಲ ಅದನ್ನ ಇನ್ನ, ಬ್ಯಾಕ್ ವಾಟರ್ದ ಹಿಂದ್ಗಡೆ ಏನದ ದೇವಸ್ಥಾನ ಐತಲ್ಲ, ಸೊ ಅಲ್ಲಿ ಹೋಗಿಲ್ಲ ನಾನು ಇವತ್ತ. ಇಲ್ಲೇ ಮೈಸೂರಾಗಿರೋದ್ರಿಂದ ಸೊ ಈಗ ಹೊಂಟವನ, ಬರ್ರಿ ಹೆಂಗೈತೆ ಏನ ನೋಡಿದನು. ಸೊ ಮೈಸೂರು ಅಂದ್ರೆ ಒಂಥರ ಹೆಂಗೈತಂದ್ರ ಫುಲ್ ಒಂಥರ ಶಾಂತವಾದಂತಹ ಸ್ಥಳ. ಯಾಕಂತಂದ್ರ ಸೊ ಮೈಸೂರ್ನ ಬೆಂಗಳೂರು ತರ ಹೈಟೆಕ್ ಫುಲ್ ಫ್ಲೈಓವರ್ ಆ ತರ ಈ ತರ ಎಲ್ಲ ಮಾಡ್ಕೋಬೇಡ್ರಿ. ನೋಡ್ಬೋದು ಈಗ ರೋಡ್ದಾಗ ಇದೆಲ್ಲ ಹೆಂಗ್ ಎಷ್ಟು ಚಂದ ಕಾಣ್ಸತೈತಿ ಅಂದ್ರ, ಸೊ ಒಂಥರ ಬೆಸ್ಟ್. ಮೈಸೂರು ಅನ್ನೋದು ಒಂಥರ ಗ್ರೀನ್, ಈ ತರ ಫುಲ್ ಮಾಡರ್ನ್ ಅಲ್ಲ, ಈ ತರ ಮತ್ತ ಬಾಳ ವಿಂಟೇಜು ಅಲ್ಲ, ಆ ತರದಾಗ ಏನೈತಲ್ಲ. ಸೊ ಮೈಸೂರನ್ನ ನಾವು ನೋಡ್ಬೋದು. ಯಾಕಂತಂದ್ರೆ ಈಗ ಒಂದೊಂದ್ ಕಡೆ ಎಲ್ಲ ಸಿಟಿಗಳು ಹೆಂಗಾಗಿರ್ತಾವ, ಒಂದು ಎಕ್ಸಾಂಪಲ್ ಒಂದು ಡಿಸ್ಟಿಕ್ ಅನ್ನ ತಗೊಳ್ಳೋ, ಒಂದೊಂದು ಡಿಸ್ಟಿಕ್ ಇನ್ನೂ ಬಹಳ ಹಿಂದುಳಿದಿರ್ತಾವ. ಸೊ ಅಂದ್ರೆ ಅಪ್ಡೇಟ್ಸ್ ಆಗಿರ್ಬೋದು, ಏನೋ ಒಂದು ಹೊಸದು ಯಾವುದೇ ತರ ಕಂಪ್ನೀಸ್ ಇದು ಆ ತರನು ಏನು ಟಚ್ ಇರಂಗಿಲ್ಲ. ಸೊ ಇಲ್ಲಪ್ಪ ಅಂತಂದ್ರನ ಅಲ್ಲೇನೋ ಒಂದು ಕೆಲವೊಂದು ಕೆಲಸಗಳ ಕಾರ್ಯಗಳ ಏನು ಆಗ್ತಿರಂಗಿಲ್ಲ, ಈ ತರ ಗ್ರೀನರಿನೂ ಇರಂಗಿಲ್ಲ. ಆದ್ರೆ ಇದು ಹೆಂಗೈತೆ ಅಂತಂದ್ರೆ ಒಂಥರ ಫುಲ್ ಸಿಟಿಗೂ ಟಚ್ ಇರೋದ್ರಿಂದ, ಅಂದ್ರೆ ಇಲ್ಲಿಂದ ಒಂದ್ 2-3 ತಾಸು ಒಳಗ ಬೆಂಗಳೂರಿಗೆ ಅದು ಹೋಗೋದ್ರಿಂದ ಎಲ್ಲಾ ರೀತಿಯಿಂದ ಒಂದು ಅನುಕೂಲ ಏನೈತಲ್ಲ ಮೈಸೂರಿಗೆ ಐತಿ. ಆದ್ರೆ ಮೈಸೂರಿನ ಏನೈತಲ್ಲ ಬೆಂಗಳೂರು ಗತಿ ಫುಲ್ ಫ್ಲೈಓವರು, IT ಸಿಟಿ, IT ಪಾರ್ಕ್, ಅದು ಇದು ಕಂಪ್ನಿ ಅಂತೇಳಿ ಮಾಡಿ ಒಂದ್ ಸ್ವಲ್ಪ ಇದನ್ನ ಮಾಡೋದು ಬೇಡ. ಹಂಗೆ ಇನ್ ಕೇಸ್ ಏನಾದ್ರು ಮಾಡೋದಿತ್ತಂದ್ರೆ ಏನೈತಲ್ಲ ಇದ ಮೈಸೂರು ಬಿಟ್ಟ ಅಂದ್ರೆ ಮೈಸೂರು ಆಚೆ ಒಂದ್ 20-30 ಕಿಲೋಮೀಟರ್ ಹೊರಗಡೆ ಏನೈತಲ್ಲ, ಸೊ ಆತರ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ಏನಾದ್ರು ಕಂಪ್ನಿಗಳಾಗಿರ್ಬೋದು ಮಾಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಆದ್ರೆ ಏನೈತಲ್ಲ ಮೈಸೂರು ಸಿಟಿ ಒಳಗಡೆ ಒಂದ್ 20-30 ಕಿಲೋಮೀಟರ್ ಒಳಗಡೆ ಮಾಡೋದು ಬೇಡ. ಯಾಕಂತಂದ್ರೆ ಇಷ್ಟೊಂದು ಚೆನ್ನಾಗಿರೋದೆಲ್ಲ ನಾವ್ ಒಂದೇನೋ ಡೆವಲಪ್ಮೆಂಟ್ ವಿಷಯದೊಳಗೆ ಹೋಗಿ ಏನೋ ಒಂದು ಡೆವಲಪ್ ಮಾಡ್ತೇವೆ, ಹಂಗ ಹಿಂಗ ಡೆವಲಪ್ಮೆಂಟ್ ಮಾಡ್ಬೇಕಂತ ಅನ್ನೋದ್ರೊಳಗ ಅದೇನೋ ಒಂದಾಗಿ ಎಲ್ಲ ಇರೋ ಇದನ್ನೆಲ್ಲ ಕಳ್ಕೊಂಡ್ಬಿಡ್ಬೇಕಾಗ್ತೈತಿ. ಸೊ ಆ ತರ ಆಗೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡ್ರಿ ಟಾಪಿಕ್ ಸ್ಟಾರ್ಟ್ ಆಯ್ತು. ಎಲ್ರು ಏನ್ ಅನ್ಕೊಂಡಿರ್ತಾರ, ಮೈಸೂರಿಗೆ ಬಂದ ತಕ್ಷಣ KRS ಡ್ಯಾಮ್ ಹೋಗೋದೈತೆ ಅಂದ್ರೆ ಏನ್ ಅನ್ಕೊಂತಾರ, ಸೊ ಡ್ಯಾಮ್ ಅನ್ನೋದು ಮೈಸೂರಾಗೈತಿ, KRS ಡ್ಯಾಮ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರ. ಬಟ್ ಇರೋದು ಅದೇನೈತಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ ಒಳಗೆ ಬರ್ತೈತಿ. ಯಾಕಂತಂದ್ರೆ ಮೈಸೂರಿಂದ ನಿಯರ್ ಆಗೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೈಸೂರಾಗೈತೆ ಅಂತ ತಿಳ್ಕೊಂಡ್ರೆ. ಸೊ ನಾವು ಸಣ್ಣಾಗಿದ್ದಾಗ ಆದ್ರೆ ಏನೈತಿಲ್ಲ, ಆ ಕಡೆಯಿಂದ ಬಂದಾಗ ಸ್ಕೂಲ್ನಿಂದ ಟ್ರಿಪ್ ಎಲ್ಲ ಬಂದಾಗದು ಮೈಸೂರು ಇದನ್ನ. ಸೊ ಸ್ಕೂಲ್ದ ಟ್ರಿಪ್ ಅಂತಂದ್ರೆ ಮೈಸೂರು, ಅದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇಂಪು ನಮ್ ಕಡೆ ಅಂತಂದ್ರ ಆ ಕಡೆ ಈ ಕಡೆ ಬೆಂಗಳೂರು, ಮೈಸೂರು ಹಿಂಗ ಈ ತರ ಕರ್ಕೊಂಡ್ ಬರ್ತಿದ್ರು. ಅವಾಗಾದ್ರೆ ನಾವು ಏನ್ ತಿಳ್ಕೊಳ್ತಿದ್ವು, ಸೊ KRS ಡ್ಯಾಮ್ ಅಂತಂದ್ರ ಮೈಸೂರಾಗ ಐತೆ ಅಂತ ತಿಳ್ಕೊಂಡ್ಬರ್ತಿದ್ವು. ಬಟ್ ಅದ ಮಂಡ್ಯ ಡಿಸ್ಟಿಕ್ ದಾಗ ಬರ್ತೈತಿ. ಸೊ ಈಗ ನೋಡ್ರಿ ಮೈಸೂರು ಅನ್ನೋದು ಏನೈತಿ, ಒಂದ್ 10 ಕಿಲೋಮೀಟರ್ ಏನ್ ಸರೌಂಡಿಂಗ್ ಐತಿ ಆ ಏರಿಯಾದಾಗ ಅಷ್ಟೇ ಒಂಥರ ಫುಲ್ ಎಲ್ಲ ಇದು ಕಾಣಿಸ್ತೈತಿ, ಡೆವಲಪ್ಮೆಂಟ್ ಒಂದ್ ಸ್ವಲ್ಪ ಐತಿ. ಸೊ ಬಟ್ ಮೈಸೂರಿಂದ ಒಂದ್ 10 ಕಿಲೋಮೀಟರ್ ಆಚೆ ಈ ಕಡೆ ಹೊರಗಡೆ ಬಂತಂದ್ರೆ ಒಂಥರ ಹಳ್ಳಿ ವಿಲೇಜ್ ಏನ್ ಹಳ್ಳಿಗಳ ಜೊತೆ ಅನಿಸ್ತಾವಲ್ಲ, ಈ ಕಡೆ ನಾರ್ಮಲ್ ಎಲ್ಲಾ ಕಡೆ ಏನಿರ್ತಾವಲ್ಲ ಆ ತರನೇ ಅನಿಸ್ತಾವ. ನೋಡಿ ಅಲ್ಲಿಂದ ಮಟ್ಟ ಅಷ್ಟೇ ಡಬಲ್ ರೋಡ್ಸ್ ಅದು ಇದು. ಈ ಕಡೆಯಿಂದ ನೋಡ್ರಿ ಒಂದೇ ಅಂದ್ರೆ ಒಂದ ರೋಡನ, ಸೊ ಹೋಗುದ್ ಬರೋದೆಲ್ಲ ಒಂದ ರೋಡ್ದಾಗನ ಐತಲ್ಲ ಹಿಂಗ. ಈ ಕಡೆ ಎಲ್ಲ ನೋಡ್ತಿರ್ಬೋದು ನೀವು ಯಾವ ತರ ಆ ತರ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಲ್ಲ, ಏನಿಲ್ಲ. ಸೊ ಸಿಂಪಲ್ ಆಗಿ ಒಂಥರ ಹಳ್ಳಿ ಜನ ಹೆಂಗಿರ್ತಾರಲ್ಲ, ಸೊ ಆ ತರ ಐತಿ. ಯಾಕ ಮೈಸೂರು ಇಷ್ಟೊಂದು ಇದಂತಂದ್ರೆ ಈ ಕಡೆ ಹಳ್ಳಿನೂ ಟಚ್ ಆಗ್ತೈತಿ. ನೋಡ್ರಿ ಎಷ್ಟು ಒಂದು 10-12 ಕಿಲೋಮೀಟರ್ ಬಂದಿರ್ಬೇಕು ಅಷ್ಟ. ಈ ಕಡೆ ಬರ್ಬರ್ಕ ಈ ಕಡೆ ಹಳ್ಳಿ ತರ ಅನ್ಸುತ್ತಾ, ಅಲ್ಲಿ ಸಿಟಿ ಒಳಗದ್ರ ಮೈಸೂರೆಲ್ಲ ಫುಲ್ ಸಿಟಿ. ಸೊ ಒಂದ್ 2-3 ತಾಸ ಹೋದ್ವು ಅಂದ್ರ ಬೆಂಗಳೂರು ಸಿಗ್ತೈತಿ. ಸೊ ಇಷ್ಟೆಲ್ಲಾ ಫೆಸಿಲಿಟಿಗಳು. ಸೊ ಒಂದು ಮೈಸೂರಿಗೆ ಅಣ್ಣ ನೋಡ್ಕೊಂಡು ಹಿಂಗಡಿ ತಗೋರಪ್ಪ ಹಂಗ ಹೆಂಗ್ ಬಂದ್ಬಿಡಾತ, ನಾವು ಒಟ್ಟ ನೋಡಂಗಿಲ್ಲ ಬಿಡಂಗಿಲ್ಲ, ಜನ ಹಿಂಗ್ ಮಾಡ್ಬಿಡ್ತಾರ. ಸೊ ಏನೈತಲ್ಲ ಮೈಸೂರಿಗೆ ಎಲ್ಲಾ ತರದಿಂದ ಸೊ ಸೌಲಭ್ಯಗಳು ಅದಾವ. ಯಾವ ಕಡೆ ಲೆಫ್ಟ್ ಯಾಕ ಮೈಸೂರಾಗ ಹೆಂಗ ನಾವ್ ಬಂದಾಗೆಲ್ಲ ಬಸ್ಸಿಗೆ ಇದಕ್ಕ ಬಂದ್ವಲ್ಲ, ರೂಟ್ಗಳು ಒಂದ್ ಸ್ವಲ್ಪ ಗೊತ್ತಿಲ್ಲ, ಅದಕ್ಕಾಗಿ ಕೇಳ್ಕೊಂಡ ಕೇಳ್ಕೊತಂದ್ರೆ ಏನಿಲ್ಲ, ಇಲ್ಲಿ ನಮ್ ಪಗಾರ ನೋಡಿದಾನೆಲ್ಲ. ಸೊ ಅದಕ್ಕಾಗಿ ಲಾಸ್ಟ್ ಟೈಮ್ ಬಂದಾಗ ನೋಡಿನಿ.
ಸೊ ಈ ರೂಟ್ದಾಗ ಹೋಗ್ತಂದ್ರೆ ನಮಗ್ ಪೂರ ಒಂಥರ ಇನ್ನೊಂದ್ ತೊಡೆ ಒಂದ್ 8-10 ಕಿಲೋಮೀಟರ್ ಹೋದ್ರ ಹಳ್ಳಿ ಎಲ್ಲಾ ಹೊಲಗಳ ಐವನ ಎಲ್ಲಾ ಸಿಗ್ತಾವ. ನಮ್ ಕಡೆ ನಾವು ಹೊಲಗಳು ಅಂತೂ ಈ ಕಡೆ ಎಲ್ಲಾ ಗದ್ದೆ ಅಂತಾರ. ಸೊ ಗದ್ದೆ ಇರ್ಲಿ ಹೊಲಗಳಿರ್ಲಿ ಭೂಮಿನ ನೋಡಿ ಎಲ್ಲಾ ಈ ಕಡೆಯಿಂದ ಸ್ಟಾರ್ಟ್ ಅದ ನೋಡಿ ಎಲ್ಲಾ ಹೊಲಗಳು ಸೈಡ್ ಎಲ್ಲಾ ಕೂದ್ದಾರ ಅನ್ಸುತ್ತ. ಅದು ನಮ್ ಕಡೆ ಏನೈತಿ ಜಾಸ್ತಿ ಎಲ್ಲಾ ಕಬ್ಬುಗಳ ಇದನ್ನ ಬೆಳೆಬಿಟ್ಟು ಈ ಕಡೆ ಎಲ್ಲಾ ಹಂಗಿಲ್ಲ. ಕಬ್ಬು ಅನ್ನೋದಕ್ಕಿಂತ ಜಾಸ್ತಿ ಭತ್ತ, ರಾಗಿ ಈ ತರ ಎಲ್ಲಾ ಬೆಳೆಗಳನ್ನ ಬಹಳ ಈ ಕಡೆ ಬೆಳಿತಾರ. ಸೊ ಹಂಗ ನಮ್ ಕಡೆ ಮತ್ತೆ ಈ ಕಡೆ ನೋಡಿದ್ರೆ ಏನ್ ಫರಕ್ ಅನ್ಸಂಗಿಲ್ಲ. ಒಂದ್ ಸ್ವಲ್ಪ ಈ ಕಡೆ ಮಾತಾಡೋದು ಸ್ವಲ್ಪ ಫರಕ್ ಅನ್ಸ್ಬೋದ. ಅದನ್ ಬಿಟ್ರ ಬೆಳೆಯೋದ ಫರಕ್ ಅನ್ಸ್ಬೋದ. ಮತ್ತ ನಮ್ ಕಡೆ ಊಟಕ್ಕ ಈ ಕಡೆ ಒಂದ್ ಸ್ವಲ್ಪ ಫರಕ್ ಬಾಳ ಆಗ್ತೈತಿ. ನಮ್ ಕಡೆ ಹೆಂಗೈತಿ ಸಜ್ಜಿ ರೊಟ್ಟಿ ಇದನ್ನ ಖಾರ ಮೊಸರ ಹಿಂಡಿ ಹಿಂಗೆಲ್ಲಾ ತಿಂತಿರ್ತೀವ. ಈ ಕಡೆ ಏನಾಕೈತಿ ಆತರ ಎಲ್ಲಾ ಅಂದ್ರ ಸ್ವಲ್ಪ ಖಾರ ಅದು ಎಲ್ಲ ಈ ಕಡೆ ಕಡಿಮೆ ಯೂಸ್ ಮಾಡ್ತಾರ ಅನ್ಸುತ್ತೆ. ನಮ್ ಕಡೆ ಖಾರ ಇಲ್ಲ ಅಂದ್ರ ಊಟ ಹೋಗಂಗಿಲ್ಲ ಅಂತಾರಲ್ಲ ಹಂಗ ನೋಡ್ರಿ. ಇಲ್ಲಿಂದನೇ ಎಲ್ಲಾ ಹೊಲಗಳು ಚಾಲು ಆಗ್ಬಿಟ್ಟು ಈ ಕಡೆಯಿಂದ. ಸೊ ಮೈಸೂರಿಂದ ಒಂದ್ 10 ಕಿಲೋಮೀಟರ್ ಆದ ನಂತರ ಈ ಕಡೆ ಎಲ್ಲಾ ಹೊಲಗಳು. ಸೊ ಹಂಗ ಯಾವ್ದೋ ಒಂದೆಲ್ಲ ಕಂಟೆಂಟ್ ಆಗ್ಲಿ ಏನಾಗ್ಲಿ ಹಂಗೇನ ಜಾಸ್ತಿ ಪ್ರಿಪೇರ್ಡ್ ಆಗಿ ಇದನ್ನಾಗಿ ಮಾಡಂಗಿಲ್ಲ. ಸೊ ಹಂಗೇನೋ ಮಾಡ್ಬೇಕಂತ ಮಾಡ್ಬಿಟ್ಟಿರ್ತಾನೆ. ಸೊ ಒಂಥರ ನೋಡ್ರಿ ಎಲ್ಲ ಆಟೋಗಳ ಇದ ಹಳ್ಳಿ ಲೈಫ್. ಸೊ ನಾವ್ ಏನಾಗ್ಲಿ ಎಂತಾಗ್ಲಿ ಒಂಥರ ಹಳ್ಳಿ ಲೈಫ್ನ ಚಂದಪ್ಪ. ಯಾಕಂತಂದ್ರ ನಾವು ಎಷ್ಟ ದುಡಿಲಿ ಎಷ್ಟ ಬೆಳೆಸ್ಲಿ ಎಲ್ಲ ಸಿಟಿ ಒಳಗ್ ಜಾಗ ತಗೋಲಿ ಏನೋ ಮಾಡ್ಲಿ, ಬಟ್ ಹಳ್ಳಿ ಒಳಗ್ ಇರುವಂತಹ ನೆಮ್ಮದಿ ಲೈಫ್ ಏನೈತಲ್ಲ ಎಷ್ಟೇ ದುಡ್ಡು ಕೊಟ್ರು ಏನು ಸಿಗಂಗಿಲ್ಲ. ಬಟ್ ಹಳ್ಳಿ ಒಳಗೆ ಏನೋ ಒಂದು ದುಡ್ಡು ಹುಟ್ಟಂಗಿಲ್ಲ ಅನ್ನೋದು ಅಷ್ಟ ಮೇನ್ ರೀಸನ್. ಅದನ್ ಬಿಟ್ರೆ ಏನೈತಿಲ್ಲ ಹಳ್ಳಿ ಒಳಗ ಯಾವಾಗ್ಲೂ ಒಬ್ಬ ವ್ಯಕ್ತಿ ಉಪವಾಸ ಅದಾನ ಅನ್ನೋದು ಯಾರಿಂದನೂ ಕೇಳಕ್ ಆಗಂಗಿಲ್ಲ. ಯಾಕಂತಂದ್ರ ಅಷ್ಟ ಇದಿರ್ತೈತಿ. ಇನ್ನ ಸಿಟಿ ಒಳಗೆ ಏನಾರ ಯಾರು ಒಬ್ರು ಒಂದ್ ಹೊತ್ತು ಉಪವಾಸ ಇದಾರಪ್ಪ ಅಂತಂದ್ರ ನಾವ್ ಏನಾರ ಮಾಡಿ ನೋಡ್ಬೋದು ಅಂತವ್ರನ್ನ. ಬಟ್ ಆದ್ರ ಹಳ್ಳಿ ಒಳಗೆ ಏನೈತಲ್ಲ ಏನಿಲ್ಲ ಅಂತಂದ್ರ ಜೀವನ ನಡಿತೈತ್ರಿ ಹಳ್ಳಿ ಒಳಗ. ಸಿಟಿ ಒಳಗ ಕಂಪಲ್ಸರಿ ಬಾಡಿಗೆ ಕಟ್ಬೇಕಂದ್ರ ಬಾಡಿಗೆ ತುಂಬೇಕು, ನೀರ್ ಬಿಲ್ ತುಂಬೇಕು, ಕರೆಂಟ್ ಬಿಲ್ ತುಂಬೇಕು. ಸೊ ಇವನ್ನೆಲ್ಲಾ ತುಂಬಿ ಮಾಡಿ ಆದ್ರೂನು ಸಿಟಿ ಒಳಗೆ ಏನೈತಲ್ಲ ದುಡ್ಡು ಸಾಲಂಗಿಲ್ಲ. ಆದ್ರ ಹಳ್ಳಿ ಒಳಗೆ ಹೆಂಗೋ ಜೀವನ ನಡೆಸ್ಬೋದು. ಸಿಟಿ ಒಳಗೆ ಜೀವನ ನಡೆಸೋದು ಕಷ್ಟ ಐತಿ. ಸಿಟಿ ಒಳಗೆ ಎಷ್ಟು ದುಡ್ಡು ಇದ್ರು ಸಾಲಂಗಿಲ್ಲ, ಹಳ್ಳಿ ಒಳಗೆ ಎಷ್ಟೇ ಇದ್ರು ಜೀವನ ಸಾಕ್ತೈತಿ. ಯಾಕಂತಂದ್ರ ಹಳ್ಳಿ ಲೈಫು ಸಿಟಿ ಲೈಫು ಅದಕ್ಕೆ ಹೇಳೋದನ್ನೆಲ್ಲ ಬಹಳ ಫರಕ್ ಐತಿ. ನೋಡೋಣ. ಮೈಸೂರಿಗೆ ಬಂದಿವಿ ಹಂಗ ಅಡ್ಡಾಡಕಂತ ಬಂದಿವಿ. ಏನಾದ್ರು ನಮ್ಗೂ ಟೈಮ್ ಕೂಡ ಕೊಟ್ರೆ ಇಲ್ಲಿ ಏನಾರಪ್ಪ ಜಾಗಪ್ಪ ತಗೊಂಡ್ ಮನಿ ಕಟ್ಟೋನು ಆ ಕಡೆ ಬಿಟ್ಟು ಉತ್ತರ ಕರ್ನಾಟಕ ಬಿಟ್ಟು ದಕ್ಷಿಣ ಕರ್ನಾಟಕ ಸೆಟ್ ಆಗತ್ರಿ ಅಂತ ತರ್ಕೋಬೇಡ್ರಿ. ಅಂದೆ ನೋಡೋಣ ದೇವ್ರ ಕೊಡಿಸ್ಕೊಟ್ಟ ತಗೋಣ. ಏನೋ ಹೋಗೈತಿ ಎಲ್ಲಾ ಕಡೆ ಒಂದೊಂದ್ ಇರ್ಲಿ. ಹೆಂಗ ರಾಜಕಾರಣಿಗಳು ಮಾಡ್ತಾರಲ್ಲ ಎಲ್ಲಾ ಜಿಲ್ಲಾದಾಗ ಒಂದೊಂದ್ ಮನಿಗಳ, ಎಲ್ಲಾ ಜಿಲ್ಲಾದಾಗ ಹೊಲಗಳ ಅಂತ ಹೇಳಿ ತಗೊಂಡಿರ್ತಾರಲ್ಲ, ಹಂಗ ಪ್ರತಿಯೊಬ್ಬ ರೈತ ಕೂಡ ಅವ್ ಎಲ್ಲೇ ಹೋಗ್ಲಿ ಏನೋ ಮಾಡ್ಲಿ ಅವಂಗೊಂದ್ ಎಲ್ಲಾ ಡಿಸ್ಟ್ರಿಕ್ಟ್ ದಾಗ ಅವನು ಒಂದು ಆಸ್ತಿ ಮಾಡ್ಬೇಕ. ಅಪಾರ್ಟ್ಮೆಂಟ್ ತಗೋಲಿ ಏನೋ ಒಂದ್ ಮಾಡ್ಲಿ. ಯಾಕಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟೇ ತಗೊಂಡು ಎಲ್ಲಾ ಕಡೆ ಫೆಸಿಲಿಟಿಗಳ್ ಮಾಡ್ಕೊಂಡ್ಕಿಂತಾನು ಎಲ್ಲರೂ ಅದಕ್ಕ ತಗೋಬೇಕು. ಎಲ್ಲಾ ಕಡೆ ಎಲ್ಲಾರು ಇರ್ಲಿ, ಚೆನ್ನಾಗಿರ್ಲಿ. ಏನು ಜೀವನ ಇರೋದ ಒಂದ್ ಜೀವನ ಕೊಟ್ಟಿರ್ತಾನ ದೇವ್ರ. ಚೆನ್ನಾಗಿರ್ಲಿ ಎಲ್ಲಾರು ಅಂತ ಅನ್ನೋದು ಒಂದ ನಮ್ಮ ಆಶಯ. ಸೊ ಬರ್ರಿ ಹಂಗ ಮತ್ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಬಾಯಿಗೂ ಮತ್ತೆ ಮನಸ್ಸಿಗೂ. ಸೊ KRS ಅಂತ ಅನ್ನೋದಿದ್ನೆಲ್ಲ ಬಂತು ನೋಡಿ. ಅಲ್ಲಿ KRS ಅಲ್ಲಿ ತೋರ್ಸ ನೋಡ್ರಿ KRS ಡ್ಯಾಮ್ ಅಲ್ಲಿ ಏನ ಕಾಣೋದಿದ್ದಲ್ಲ. ಸೊ KRS ಡ್ಯಾಮ್ ಅದ. ಸೊ ಈಗ ನಾವು KRS ಡ್ಯಾಮ್ಗೆ ಹೋಗಂಗಿಲ್ಲ. ಯಾಕಂತಂದ್ರೆ KRS ಡ್ಯಾಮ್ಗೆ ಆಲ್ರೆಡಿ ನಾವ್ ಅಲ್ಲಿ ಹೋಗಿ 2-3-4 ಸರಿ ನೋಡಿನ. ಸೊ KRS ಡ್ಯಾಮ್ಗೆ ಹೋಗಂಗಿಲ್ಲ. ಸೊ ಇದೇನೈತಲ್ಲ ಇಲ್ಲಿ ಹೊಳಿ. ಸೊ KRS ಇಂದ ಡ್ಯಾಮ್ ನೀರು ಏನ್ ಬಿಡ್ತಿರ್ತಾರಲ್ಲ ಇಲ್ಲಿ ಹೋಗ್ತಿರ್ತಾವ. ಸೊ KRS ಡ್ಯಾಮ್ ಹಿಂದ್ಗಡೆ ಇರುವಂತಹ ದೇವಸ್ಥಾನಕ್ಕೆ ನಾವು ಹೋಗತ್ತವ. ಸೊ ಹೆಂಗ ಏನ ರೂಟ ಅಂತ ತೋರ್ಸ್ಕೊಂಡ್ ಬರ್ರಿ. ಸೊ ಬಸ್ಗಳಿಗೆಲ್ಲ ಬರ್ತಂದ್ರೆ ಏನ್ ಇರ್ತೈತಿ, ಒಂದು KRS ದಿಂದ ಹಿಂಗ ಹೊರಗಡೆ ಹೋಗೋ ಊರಿಗೆ ಹೋಗೋ ರೂಟ್ ಬಸ್ಗಳು ಏನ್ ಬರ್ತಾವಲ್ಲ. ಸೊ ಇಲ್ಲಿ ಮುಂದ್ಗಡೆ ಒಂದು ಸ್ಟಾಪ್ ಐತಿ, ಇಲ್ಲಿ ಸ್ಟಾಪ್ ಆಗ್ತಾವ. ಇಲ್ಲಿಂದ ನಡ್ಕೊಂತ ಸೊ ಅಲ್ಲಿ ಡ್ಯಾಮಿಗೆ ಹೋಗ್ತಾರ. ಅಲ್ಲಿ ಏನ್ ಕಾಣಿಸ್ತೈತಿಲ್ಲ ಅಲ್ಲಿಗೆ ಹೋಗ್ತಾರ. ಇಲ್ಲ ಅಂತಂದ್ರೆ KRS ಡೈರೆಕ್ಟ್ ಮೈಸೂರಿಂದ KRS ಗೆ ಬಸ್ ಅದಾವ. ಅವೇನ್ ಮಾಡ್ತಾವ, ಅವ್ ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡ್ತಾವ. ಸೊ 2 ತರ ಬಸ್ಗಳು ಬರ್ತಾವ ನಿಮಗೆ ಇಲ್ಲಿ. ಸೀದಾ
ಇಲ್ಲಿ ರಸ್ತಾಕ್ ಇಳಿಸ್ರು ಇಲ್ಲಿಂದ ನಾವು ಅಲ್ಲಿಗೆ ನಡ್ಕೊಂತ ಹೋಗ್ಬೋದ, ಇಲ್ಲ ಡೈರೆಕ್ಟ್ KRS ಬಸ್ ಡ್ಯಾಮ್ ನೋಡಾಕ ಬರ್ತಾನಪ್ಪ ಅಂತಂದ್ರೆ ಡ್ಯಾಮ್ ಬಸ್ ಬರ್ತಿರ್ತಾವ. ಸೊ KRS ಡ್ಯಾಮ್ ಬಸ್ ಹಚ್ಚಿದ್ರು ಬರ್ಬೋದು ಅಲ್ಲಿಗೆ. ಸೊ ಸೀದಾ ಅಲ್ಲಿಗೂ ಬರ್ಬೋದು, ಇಲ್ಲಿ ಬಂದು ಹೋದ್ರು ನಡಿತೈತಿ. ಸೊ ನಾವೀಗ ಏನೈತಲ್ಲ KRS ಡ್ಯಾಮ್ ಹಿಂದ್ಗಡೆ ಇರುವಂತಹ ದೇವಸ್ಥಾನಕ್ಕೆ ಸೊ ಹಿಂಗ ನಾವು ಸ್ಟೇಟ್ ಹೋಗ್ಬೇಕಾಗ್ತೈತಿ. ಸ್ಟೇಟ್ ಹೋಗ್ತಾನ, ಯಾಕಂತಂದ್ರೆ ಅಲ್ಲಿ ಬಸ್ ಫೆಸಿಲಿಟಿಗಳು ಸ್ವಲ್ಪ ಕಡಿಮೆ ಅದಾವ. ಅಲ್ಲಿ ಬಸ್ ಫೆಸಿಲಿಟಿಗಳು ಇಲ್ಲ ಅಂತ ಕಡಿಮೆ ಅದಾವ. ಸೊ ಇದೇ ರೂಟ್ ನೋಡಲ್ಲಿ KRS ಇಲ್ಲಿ ಸ್ಟಾಪ್ ಮಾಡ್ತಾರೆ, ಇಲ್ಲಿಂದ ನಡ್ಕೊಂತ ಹೋಗ್ಬೇಕಾಗ್ತೈತಿ. ಇಲ್ಲಾಂದ್ರೆ ಒಳಗೆ ಹೋದ್ರ ಸೀದಾ ಅಲ್ಲಿಗೆ ಹೋಗ್ತಾವ ಬಸ್ಗಳು. ಸೊ ನಾವೀಗ ಏನೈತಿಲ್ಲ ಹಿಂಗ ಸ್ಟೇಟ್ ಹೊಂಟದು, ಸ್ಟೇಟ್ ಹೋಗಿ ಅಲ್ಲಿ ನೋಡೋಣ ಅಂತ. ಸೊ ಹಿಂಗೆ ಇಲ್ಲೇ ಸ್ಟೇಟ್ ಬರೀತು ನಿಮಗೆ. ಈಗ ಅಲ್ಲಿ ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗೋದ. ಬ್ರದರಲ್ಲಿ ಹೋಗಿ ಬಂದಾರ, ಅವ್ರು ಹೋಗಿ ಬಂದಾರ ಅನ್ನೋದ್ಲಿನ ಹೊಂಟಿದ್ದೀವಿ ನೋಡೋಣ ಅಂತ. ಎಲ್ಲ ಫಿಶ್ ಮಾರ್ಕೆಟ್ ಇದೆ ಇದೆಲ್ಲ, ಎಲ್ಲ ಅದ ವಾಸ್ತರ ಆಗೋದು. ಸೊ ನಾವು ಲಾಸ್ಟ್ ಏನೋ ಬಂದ್ರು ಅಲ್ಲಿಗೆ ಬರ್ತಿದ್ವಿ, KRS ನೋಡ್ತಿದ್ವಿ, ಹಂಗ ಹೋಗ್ತಿದ್ವಿ. ಬಟ್ ಈ ಕಡೆ ಏನಕ್ಕೆಲ್ಲ ಬಂದೇ ಇರ್ಲಿಲ್ಲ. ಸೊ ಇವತ್ತು ಬರೋದನ್ನ ಈ ಕಡೆನ ಫಸ್ಟ್ ಟೈಮ್. ಸೊ ಕಾಲುವೆ ಕಿನಾಲ್, ನಮ್ಮ ಕಡೆಗೆ ಏನ್ ಕಿನಾಲ್ ಅಂತಲ್ಲ, ಕಿನಾಲ್ ನೋಡ್ರಿ. ಇಲ್ಲೇ ಟರ್ನ್ ಲೆಫ್ಟ್. ಸೊ ಇಲ್ಲೇ ಏನೈತಲ್ಲ ಇಲ್ಲೇ ಲೆಫ್ಟಿಗೆ ಬಳಸ್ಬೇಕಂತ. ಹಿಂಗ ಎಕ್ಸಾಕ್ಟ್ ರೈಟ್ ಅಲ್ಲ ಮತ್ತೆ ಅಲ್ಲೊಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಆ ಕಡೆ ತೋರಿಸಲ್ಲ. ಎಕ್ಸಾಕ್ಟ್ ಹಿಂಗ ನೋಡೋಣ ಬರ್ರಿ. ಹೊಂಟದ ಹಿಂಗ ಹೆಂಗೋ ಏನೋ ಗೊತ್ತಾಗತ್ತಿಲ್ಲ, ಕನ್ಫ್ಯೂಸ್ ಆಗತೈತಿ. ಸೊ ಒಂದೊಂದ್ಸರಿ ಮ್ಯಾಪ್ನು ಕರೆಕ್ಟಾಗಿ ತೋರ್ಸಂಗಿಲ್ಲ, ಅದಕ್ಕಾಗಿ ನೋಡೋಣ ಬರ್ರಿ ಅಂತದ್ದು ಅಂತ. ಮೈಸೂರು ಆ ಕಡೆಯಿಂದ ಬಂದ ತಕ್ಷಣ ಇಲ್ಲಿ ಒಳಗಡೆ ಅಲ್ಲಿ ಟರ್ನ್ ಆದವಲ್ಲ, ಅಲ್ಲಿ ಟರ್ನ್ ಆಗಿ ಈ ಕಡೆ ಬಂದ ನಂತರ ಮತ್ತೇನೈತಲ್ಲ ಲೆಫ್ಟ್ ರೋಡ್ ಒಂದು ಬರ್ತೈತಿ. ಸೊ ಆ ಲೆಫ್ಟ್ ರೋಡ್ಗೆ ಟರ್ನ್ ಆಗಿ ಈ ಕಡೆ ಮುಂದೆ ಬರ್ಬೇಕು ನೋಡು. ಸೊ ಮುಂದೆ ಬಂದ ತಕ್ಷಣ ಇಲ್ಲಿ ಒಂದು ರೈಟ್ ಬರ್ತೈತಿ. ಸೊ ಈ ರೈಟ್ ರೋಡಿಗೆ ಇಲ್ಲಿ ಟರ್ನ್ ಆಗ್ಬೇಕು. ಈ ಕಡೆ ಟರ್ನ್ ಆದ್ರೆ ಇಲ್ಲಿ ಊರಾಗ ಹೋಗತಿ, ಏನ್ ದೂರ ನಾವ ಇಲ್ಲ. ಸೊ ನೋಡ್ರಿ, ಹಳ್ಳಿ ಅಂತಂದ್ರೆ ಹಳ್ಳಿ ನಮ್ ಕಡೆ ಹಳ್ಳಿ ಆಗಿರ್ಲಿ, ಈ ಕಡೆ ಹಳ್ಳಿ ಆಗಿರ್ಲಿ, ಯಾವ ಕಡೆ ಹಳ್ಳಿ ಆದ್ರೂ ಹಳ್ಳಿ ಅಂದ್ರ ಹಳ್ಳಿನಪ್ಪ. ನೋಡ್ರಿ ಇಲ್ಲಿ ಸೊ ನಮ್ ಕಡೆನೂ ದನಗಳ ಕರಗಳ ಇರತಾವ, ಈ ಕಡೆನೂ ಇರತಾವ. ಸೊ ನಾವೇನು ಅನ್ಕೊಂಡ್ಬಿಡ್ತೀವಿ, ಸಿಟಿ ಕಡೆ ಹಳ್ಳಿ ಫುಲ್ ಒಂಥರ ಎಲ್ಲ, ಅಲ್ಲಿ ಫುಲ್ ಎಲ್ಲ ಹಿಂಗಿರ್ತಾವ ಹಂಗಿರ್ತಾವ, ಆ ತರ ಎಲ್ಲ ಸ್ಟ್ಯಾಂಡರ್ಡ್ ಹಂಗ ಹಿಂಗ. ಅದೆಲ್ಲ ಏನಿಲ್ಲ. ಹಳ್ಳಿ ಅಂದ್ರೆ ಅದು ಯಾವ ಕಡೆ ಆದ್ರೂ ಹಳ್ಳಿ. ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ದನ ಕರುಗಳು, ಆಕಳುಗಳು, ಎಮ್ಮಿಗಳು ಎಲ್ಲ ಇರುವನ ಹಳ್ಳಿ ಒಳಗನ ಆಕ್ಚುಲಿ ಇರೋದಂದ್ರೆ ಎಲ್ಲ. ಸೊ ಅಂದ್ರೆ ಈ ಕಡೆ ನಾ ಈಗ ಅಲ್ಲಿಂದ ಬರತ್ತ ನೋಡಿದಂಗ ಇದು ಹಳ್ಳಿ ಆದ್ರೂ ಒಂದು ವಿಶೇಷ ಎಮ್ಮಿ ಕಡಿಮೆ ಕಾಣತಾವ, ಬರೀ ಎಲ್ಲ ಆಕಳುಗಳ ಕಾಣ್ತಾವು. ಈ ಕಡೆ ಒಂದ್ ಸ್ವಲ್ಪ ಎಮ್ಮಿ ಅದು ಕಡಿಮೆ ಆಗ್ತಾವ. ನಮ್ಮ ಕಡೆ ಅಂತೂ ಎಮ್ಮಿ ಅಂದ್ರೆ ಎಮ್ಮಿ ಹಾಲಿಗೆ ಫುಲ್ ಡಿಮ್ಯಾಂಡ್ ಆಗಿರ್ತೈತಿ. ಒಟ್ಟ ಈ ಕಡೆ ಒಟ್ಟು ಆಕಳ ಜಾಸ್ತಿ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಹೊಲಗಳ ಇವ ಎಲ್ಲ ಅದು ಖಾಲಿನ ಬಿದ್ದಾವು. ನಮ್ಮ ಕಡೆ ಹೆಂಗ್ ಬಿದ್ದಿರ್ತಾವಲ್ಲ, ನೀರಾವರಿ ಇಲ್ಲ ಇದೆಲ್ಲ ಬೆಳಿ ಅಂತೇಳಿ ನಾವ್ ಹಂಗಿದಿರ್ತವಲ್ಲ. ಸೊ ಇಲ್ಲಿ ಹಂಗ ಅದೇ ತರನ ಅದಾವ. ಸೊ ಅಂದ್ರ ನೋಡ್ರಿ, ಈಗ ಹಳ್ಳಿಗೆ ಇಲ್ಲಿ ಹಳ್ಳಿಗೆ ಬಂದು ಅಂತಂದ್ರೂ ರೋಡ್ಗಳು ಹೊಸದ, ಜಾಗ ಹೊಸದ, ಹಳ್ಳಿ ಹೊಸದ ಆಗಿರ್ಬೋದು ಅಷ್ಟೇ. ಕರೆ ಅದೊಂಥರ ಫೀಲ್ ಬೇರೆ ಬರ್ತೈತಿ. ಸಿಟಿ ಬಿಟ್ಟಿಗೆ ನಾವ್ ಇಲ್ಲಿ ಹಳ್ಳಿಗೆ ಬಂದ ಕೂಡಲೇ ನಮ್ ಕಡೆ ಇದ್ ಕಡೆ ಅಷ್ಟೊಂದ್ ಏನ್ ಇದಿಲ್ಲಪ್ಪ ಅಂದ್ರೆ, ಯಾಕಂತಂದ್ರ ಅದು ನಮ್ದು ಅನ್ನೋದೊಂದು ಫೀಲ್ ಬಂದ್ ಬರ್ತೈತಿ. ಹಳ್ಳಿ ಅಂದ್ರೆ ಒಟ್ಟು ನಮ್ಗೆ, ಯಾಕಂದ್ರೆ ನಾವು ಹಳ್ಳಿ ಒಳಗೆ ಇದ್ದು ಬೆಳೆದವ್ರ ಆದಾಗ ಇರ್ತವಲ್ಲ. ಈ ಕಡೆ ಆ ಕಡೆ ನೋಡ್ಬಿಡ್ಕ ಏನ್ ಬಿಡ, ಅಲ್ಲಿ ನಮ್ದು ಹೆಂಗೈತೆ, ಇಲ್ಲಿ ಹೆಂಗೈತೆ, ಇಲ್ಲಿ ಒಂದ್ ಸ್ವಲ್ಪ ಹಿಂಗ್ ಫರ್ಕ್ ಐತೆ, ನಮ್ದು ಒಂದ್ ಸ್ವಲ್ಪ ಹೆಂಗೈತೆ ಅಂತ ಅಷ್ಟೇ ಕಂಪೇರ್ ಮಾಡ್ಕೊಳ್ಳೋ ಹೊರತಾಗಿ ಹಳ್ಳಿ ಒಳಗೆ ಏನ್ ಜಾಸ್ತಿ ಏನು
ಬರಕ್ ಆಗಂಗಿಲ್ಲ. ಬಂದು ಇಲ್ಲೇ ಇನ್ನೊಂದ್ ಸ್ವಲ್ಪ ದೂರ ಐತಿ ಇಲ್ಲಿ. ನಾವೇನ ಅಲ್ಲಿ ನಾವ್ ನೋಡಿದಂದ್ರ ಅಲ್ಲಿ ಹಿಡ್ಕಲ್ ಡ್ಯಾಮ ಮತ್ತ ಆ ಕಡೆ ಡ್ಯಾಮ್ಗಳು ಏನ್ ಬರ್ತಾವಲ್ಲ ಅವನಷ್ಟು ಸುಮ್ಮ ಹಿಂದ್ಗಡೆ ಏನೈತಲ್ಲ ಬ್ಯಾಕ್ ವಾಟರ್ ಆ ಡ್ಯಾಮ್ ಹಿಂದ್ಗಡೆ ನಿಂತಿರುವಂತ ನೀರುಗಳನ್ನ ಇದನ್ನ ನೋಡಕ್ ಹೋಗಿರ್ತೀವಿ. ಆದ್ರೆ ಇಲ್ಲಿ ಏನೈತಲ್ಲ ಫಸ್ಟ್ ಟೈಮ್ KRS ಡ್ಯಾಮ್ದಾಗ ಹಿಂದ್ಗಡೆ ನೀರ್ ನಿಲ್ಲೋದಾಯ್ತು, ಇಲ್ಲಿ ದೇವಸ್ಥಾನ ಆಯ್ತು ನೋಡ್ಬೇಕಂತೇಳಿ ಸೊ ಬಂದಿದ್ದೇವಿ. ಸೊ ಆಲ್ಮೋಸ್ಟ್ ಇಲ್ಲಿ ಫಿಲ್ಮ್ ಶೂಟಿಂಗ್ ಅದು ಎಲ್ಲ ಜಾಸ್ತಿ ಆಗ್ತಾವ ಇಲ್ಲೂ. ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಕಾಣೋದು ಏನು ಜನ ಇಲ್ಲಿ ಬಾಳ ಅಂದ್ರ ಬಾಳ ಮಂದಿ ಬಂದಾರ ಇಲ್ಲೂ. ಸೊ ಬರ್ರಿ ನೋಡಿ.